ಒಂದು ವಿಚಾರ ಹಲವು ಅಭಿಪ್ರಾಯಗಳು, ಒಂದೇ ವಿಷಯ ಹಲವು ಮುಖಗಳು. ಇವೆಲ್ಲವೂ ಬಂದು ಸೇರುವ ಸ್ಥಳವೇ ಜನದನಿ. ಜನದನಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿವೇಕ್ ರಾಜಯ್ಯ. ಆಗಾಗ ಹೊಗೆಯಾಡಿ ತಣ್ಣಗಾಗುವ ಇವಿಎಂ ಟ್ಯಾಂಪರಿಂಗ್ ಎಂಬ ಬೂದಿ ಮುಚ್ಚಿದ ಕೆಂಡದಿಂದ ಮತ್ತೆ ಕಿಡಿಹಾರಿದೆ. ಈ ಬಾರಿ ಲಂಡನ್ನಿಂದ ಭಾರತದ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗಳನ್ನು ತಿರುಚಬಹುದು ಎಂಬ ಆರೋಪ ಕೇಳಿಬಂದಿದೆ. ಇವಿಎಂ ತಿರುಚುವಿಕೆ ಎಂಬುದು 2014ರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಗೆಲುವಿಗೆ ಕಾರಣವಾಯಿತು ಎಂಬುದರಿಂದ ಹಿಡಿದು ಗೋಪಿನಾಥ್ ಮುಂಡೆ ಕೊಲೆ, ಪತ್ರಕರ್ತೆ ಹೋರಾಟಗಾರ್ತಿ ಗೌರಿ ಲಂಕೇಶ್ ಹತ್ಯೆ ಮತ್ತು ಹ್ಯಾಕಿಂಗ್ನಲ್ಲಿ ರಿಲಯನ್ಸ್ ಜಿಯೋ ಕೈವಾಡದವರೆಗೆ ಈ ಆರೋಪಗಳ ಸರಣಿ ಹಬ್ಬಿದೆ. ಸೋಮವಾರ ಲಂಡನ್ನಲ್ಲಿ ಇಂಡಿಯನ್ ಜರ್ನಲಿಸ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಆಶೀಶ್ ರೇ ಪತ್ರಿಕಾಗೋಷ್ಠಿಯೊಂದನ್ನು ಹಮ್ಮಿಕೊಂಡಿದ್ದರು. ಅವರು ಈ ಗೋಷ್ಠಿಯಲ್ಲಿ ಮಾತನಾಡುತ್ತಿರುವ ಆರೋಪಗಳನ್ನು ಪರಿಶೀಲನೆಗೆ ಒಳಪಡಿಸಿಲ್ಲ. ಜೊತೆಗೆ ಇದಕ್ಕೆ ನಮ್ಮ ಬೆಂಬಲವೂ ಇಲ್ಲ, ವಿರೋಧವೂ ಇಲ್ಲ ಎಂದು ಹೇಳಿ ಅವರು ಪ್ರೆಸ್ ಮೀಟ್ಗೆ ಚಾಲನೆ ನೀಡಿದರು. ನಂತರ ಪತ್ರಿಕಾಗೋಷ್ಠಿಯಲ್ಲಿ ತನ್ನನ್ನು ತಾನು ಹೈದರಾಬಾದ್ ಮೂಲದ ಅಮೆರಿಕ ಸೈಬರ್ ತಜ್ಞ ಎಂದು ಪರಿಚಯಿಸಿಕೊಂಡ ಸೈಯದ್ ಸುಜಾ ಅರ್ದಾ ಮುಖ ಮುಚ್ಚಿಕೊಂಡು ಸ್ಕೈಪ್ ಮೂಲಕ ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದರು. ಆಗಲೇ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬೆಚ್ಚಿ ಬೀಳಿಸುವ ಆರೋಪಗಳ ಸುರಿಮಳೆ ಸುರಿದಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಸುಜಾ ಭಾರತದ ಚುನಾವಣೆಯಲ್ಲಿ ಬಳಸಿದ ಇವಿಎಂ ಮಿಷಿನ್ಗಳನ್ನು ತಿರುಚಬಹುದು ಎಂಬ ಸ್ಫೋಟಕ ಮಾತುಗಳನ್ನಾಡಿದರು. ಜೊತೆಗೆ ಇವಿಎಂ ಟ್ಯಾಂಪರಿಂಗ್ ಬಹಿರಂಗ ಪ್ರದರ್ಶನ ನೀಡುವುದಾಗಿಯೂ ಹೇಳಿದರು. ತಿರುಚುವಿಕೆಯಾಚೆ ತಮ್ಮ ಆರೋಪಗಳನ್ನು ವಿಸ್ತರಿಸಿದ ಅವರು, ಭಾರತದಲ್ಲಿ 2014ರಿಂದ 2019ರವರೆಗೆ ಚುನಾವಣೆಗಳಲ್ಲಿ ಬಳಸಿದ ಇವಿಎಂ ಮಿಷಿನ್ಗಳನ್ನು ವಿನ್ಯಾಸ ಮಾಡಿದವರಲ್ಲಿ ನಾನು ಒಬ್ಬ. ನಾನು ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ 2009ರಿಂದ 2014ರವರೆಗೆ ಕೆಲಸ ನಿರ್ವಹಿಸುತ್ತಿದ್ದೆ. 2014ರಲ್ಲಿ ರಿಲಯನ್ಸ್ ಜಿಯೋ ಬಳಕೆಯಲ್ಲಿರುವ ತಂತ್ರಜ್ಞಾನ ಬಳಸಿ ಇವಿಎಂ ತಿರುಚಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಿದ್ದು ನನ್ನ ತಂಡಕ್ಕೆ ತಿಳಿಯುತ್ತಿದ್ದಂತೆ ಇದರಲ್ಲಿ ಇದ್ದ ಹಲವರು ಕೊಲೆಯಾದರು ಎಂದು ವಿವರಿಸಿದ್ದಾರೆ. ಮತ್ತು ಕೊಲೆಯಾದವರ ಎಲ್ಲ ವ್ಯಕ್ತಿಗಳ ಹೆಸರನ್ನು ಬಾಯಿ ಬಿಟ್ಟಿದ್ದಾರೆ. ಹೀಗೆ ಭಾರತ ಮೂಲದ ವ್ಯಕ್ತಿ ಪ್ರಾಣ ಬೆದರಿಕೆಯಿಂದ ಬಿಚ್ಚಿಟ್ಟ ಸಂಗತಿಗಳೇ ಈ ದಿನದ ಜನದನಿಯ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ನಮ್ಮ ಜನಸಾಮಾನ್ಯರು ಯಾವೆಲ್ಲ ರೀತಿ ಉತ್ತರವನ್ನು ನೀಡಿದ್ದಾರೆ, ಬನ್ನಿ ನೋಡೋಣ. ಇತ್ತೀಚಿನ ದಿನಗಳಲ್ಲಿ ಈ ಎಲೆಕ್ಟ್ರಾನಿಕ್ ಮತಯಂತ್ರವನ್ನು ಹ್ಯಾಕ್ ಮಾಡ್ಕೊಂಡು ಇವತ್ತಿನ ಚುನಾವಣೆಗಳನ್ನ ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತಿನ ಭಾರತ ದೇಶದಲ್ಲಿ ಈ ಬೆಳವಣಿಗೆಗಳು ತುಂಬ ಅಪಾಯಕಾರಿಯಾಗಿ ಬೆಳೀತೈತೆ. ಮತ್ತು ಇವತ್ತು ಸೂಪರ್ ಪವರ್ ರಾಷ್ಟ್ರ ಆದಂಥ ಅಮೇರಿಕ ದೇಶದಲ್ಲೇ ಈ ಬ್ಯಾಲೆಟ್ ಪೇಪರಲ್ಲಿ ಚುನಾವಣೆಯನ್ನು ಮಾಡ್ತಾಯಿದ್ದಾರೆ. ಯಾಕೆಂದರೆ ಚುನಾವಣೆ ಪಾರದರ್ಶಕವಾಗಿರಲಿ ಅಂತ ಅವರು ಮಾಡ್ತಾಯಿದ್ದಾರೆ. ಅಂಥದ್ರಲ್ಲಿ ನಮ್ಮ ಇಂಡಿಯಾದಲ್ಲಿ ಇವತ್ತು ಇ ವಿ ಎಮ್ ಮಿಷಿನ್ನ ಕಂಡುಹಿಡ್ಕೊಂಡು ಇವತ್ತು ಆ ಚುನಾವಣೆಯಲ್ಲಿ ಜನಪ್ರತಿನಿಧಿಗಳು ಅದನ್ನು ಹ್ಯಾಕ್ ಮಾಡ್ಕೊಂಡು ಇದನ್ನು ಚುನಾವಣೆ ಫಲಿತಾಂಶನ ಅವ್ರ ಕಡೆಗೆ ಮಾಡ್ಕೊತಾ ಇದ್ದಾರೆ. ಇದು ಭಾಳ ತಪ್ಪು. ಮತ್ತು ಭ್ರಷ್ಟಾಚಾರ ಎಲ್ಲ ತಾವು ಇವತ್ತು ಚುನಾವಣೆ ನಡೆಯೋದ್ರಲ್ಲೂ ಇವತ್ತು ಭ್ರಷ್ಟಾಚಾರ ತುಂಬಿ ತುಡುಕ್ತೈತೆ. ಅಂದರೆ ಈ ದೇಶದ ಇವತ್ತು ಯಾವ ಮಟ್ಟಕ್ಕೆ ತಲುಪಿದೆ ಅನ್ನೋದನ್ನು ಇವತ್ತು ನಮ್ಮ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಮತ್ತು ಈ ನಮ್ಮ ಗೌರಿ ಲಂಕೇಶ್ ಮತ್ತು ಗೋಪಿನಾಥ್ ಮುಂಡೆ ಅವರು ಹೇಳಿರ್ತಕ್ಕಂಥದ್ದು ಸತ್ಯ ಇದೆ. ಅವರು ಈ ಒಂದು ಬೆಳವಣಿಗೆ ನೋಡಿದ್ರೆ ಇದೇ ವಿಚಾರಕ್ಕೋಸ್ಕರ ಇವರ ಹತ್ಯೆ ನಡೆದಿದೆ ಅನ್ನೋದು ಈಗ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮತ್ತು ಅಮೇರಿಕದಲ್ಲಿ ಹೋಗಿ ಇವತ್ತು ಅವರು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದರೆ ಅವರ ಜೀವಕ್ಕೆ ಅಪಾಯ ಇದ್ಕೊಂಡು ಅವ್ರ ಪ್ರಾಣ ಬೆದರಿಕೆ ಭಯದಿಂದ ಅಲ್ಲಿ ಹೋಗಿ ಇವತ್ತು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥದ್ದು ಭಾಳ ದುರದೃಷ್ಟಕರ ಇದು. ಯಾಕೆಂದರೆ ದೇಶನೇ ತಲೆ ತಗ್ಗಿಸ್ಬೇಕಂತ ಸ್ಥಿತಿ ಇವತ್ತು ಇದಾಗಿದೆ. 2014ನೇ ಲೋಕಸಭಾ ಚುನಾವಣೆಯಲ್ಲಿ ಇ ವಿ ಎಮ್ ಹ್ಯಾಕ್ ಮಾಡಿದ್ದಾರೆ ಅಂತ ಇವತ್ತಿನ ಸುದ್ದಿ ಮಾಧ್ಯಮಗಳಲ್ಲಿ ಮತ್ತು ಪೇಪರ್ಗಳಲ್ಲಿ ನಾವು ಅದನ್ನು ನೋಡ್ತಾ ಇರಿದ್ರೆ ಈಗ ನಮಗೆ ಭಾಳ ಚಿಂತೆನ ಇವತ್ತು ಆಗ್ತಾಯಿದೆ. ಪ್ರಜಾಪ್ರಭುತ್ವ ಅನ್ನೋದು ಇವತ್ತು ಯಾವ ಮಟ್ಟಿಗೆ ಅದನ್ನು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಇವತ್ತಿನ ಜನಪ್ರತಿನಿಧಿಗಳು ಅಂತ ಇವತ್ತು ಇಡೀ ದೇಶದ ಜನಪ್ರತಿನಿಧಿಗಳು ಅಲ್ಲದೆ ಯುವಕರುಗಳು ಇದ್ರ ಬಗ್ಗೆ ಹೆಚ್ಚಿನ ಅರಿವು ತಗೊಂಡು ಜನಸಾಮಾನ್ಯರಿಗೆಲ್ಲ ಅದರ ಬಗ್ಗೆ ಅರಿವು ಮೂಡಿಸ್ಬೇಕಾಗಿ ವಿನಂತಿ. ಮತ್ತು ಈ ಹ್ಯಾಕಿಂಗ್ ಆಗಿರ್ತಕ್ಕಂಥದ್ದು ಸತ್ಯನೋ ಅಸತ್ಯನೋ ಅನ್ನೋದನ್ನು ಉನ್ನತ
ಉನ್ನತ ಮಟ್ಟದಲ್ಲಿ ತನಿಖೆಯನ್ನು ಮಾಡಿ ಜನಕ್ಕೆ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದನ್ನು ತಿಳಿಸ್ಕೊಡ್ಬೇಕಾಗಿತ್ತ ಅಂತ ನಾವು ಸುದ್ದಿ ಮಾಧ್ಯಮಗಳಲ್ಲಿ ಸುಪ್ರೀಂ ಕೋರ್ಟ್ಗಳಲ್ಲಿ ಇದನ್ನು ವಿಚಾರಣೆ ಮಾಡಿ ಜನಕ್ಕೆ ತಿಳಿಸ್ಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಚಿಕ್ಕಾಡೆ ಮದನ್ ಕುಮಾರ್ ಅಂತ. ಏನಿವತ್ತು ವೆಬ್ಸೈಟ್ಗಳ ಹ್ಯಾಕರ್ ಒಬ್ಬರು ಲಂಡನ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಭಾರತ ದೇಶದಲ್ಲಿರ್ತಕ್ಕಂಥ EVM ಮೆಷಿನ್ಗಳನ್ನು ಹ್ಯಾಕ್ ಮಾಡಲಾಗ್ತಿದೆ, ಆ ಮೂಲಕ ಜನಾದೇಶವನ್ನು ತಿರುಚಿ ಯಾರು ವಿಚಿತ್ರಕಾರ ಶಕ್ತಿಗಳು ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಆದರೆ ಭಾರತದ ಹಲವಾರು ರಾಜಕೀಯ ಪಕ್ಷಗಳು BSP ಇರ್ಬೋದು, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇರ್ಬೋದು, ಅದೇ ಥರ ಕಾಂಗ್ರೆಸ್ ಪಕ್ಷ ಇರ್ಬೋದು ಮತ್ತು ಹಲವಾರು ಗಣ್ಯರು ಕೂಡ ಈಗಾಗಲೇ EVM ಮೆಷಿನ್ನ ಒಂದು ಏನು ನೈಜತೆಯ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಹಠಮಾರಿತನವನ್ನು ಬಿಡದೆ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. EVM ಮೆಷಿನ್ಗಳ ಬದಲಾಗಿ ಬ್ಯಾಲೆಟ್ ಪೇಪರ್ಗಳ ಮೂಲಕ ಚುನಾವಣೆಯನ್ನು ಮಾಡಿಸ್ತಕ್ಕಂಥದ್ದು ಮತ್ತು ಚುನಾವಣೆ ವ್ಯವಸ್ಥೆಯ ಬಗ್ಗೆ ನಂಬಿಕೆಯನ್ನು ಹುಟ್ಟಿಸ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ಕೇಂದ್ರ ಸರ್ಕಾರ ಹಠಮಾರಿತನ ಮಾಡ್ಕೊಂಡು ನಾನು EVM ಮೆಷಿನ್ಗಳ ಮೂಲಕವೇ ಚುನಾವಣೆ ನಡೆಸ್ತೀನಿ ಅಂತ ಹೊರಟಿದೆ. ಪರಿಣಾಮ ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತು ಎಲ್ರಿಗೂ ಭಾಳ ದೊಡ್ಡ ಸಂಶಯ ಇದೆ. ಯಾಕಂದರೆ ಯಾವುದೇ ಒಂದು ವಸ್ತು ಮನುಷ್ಯನಿಂದ ನಿರ್ಮಿತ ಆಗಿರ್ತಕ್ಕಂಥದ್ದು, ಅದನ್ನು ನಿಯಂತ್ರಣ ಮಾಡಲಿಕ್ಕೂ ಸಾಧ್ಯ ಇರ್ತದೆ. ಹಾಗಾಗಿ ನಾನು ಮನವಿ ಮಾಡೋದು ಅಂದರೆ ಮತ್ತು ಈ ದೇಶದ ಜನ ಕೂಡ ಒಕ್ಕರಳಿಂದ ಕೇಳಬೇಕಿರ್ತಕ್ಕಂಥದ್ದು, ಮೊದಲು ಈ ಸಾರಿಯ ಲೋಕಸಭಾ ಚುನಾವಣೆಯನ್ನು EVM ಮೆಷಿನ್ಗಳ ಬದಲಾಗಿ ಬ್ಯಾಲೆಟ್ ಪೇಪರ್ಗಳ ಮೂಲಕ ಮಾಡಬೇಕಾಗ್ತದೆ. ಇಲ್ಲಾಂದರೆ ಖಂಡಿತ ನಮಗೆ ಈ ಚುನಾವಣೆ ವ್ಯವಸ್ಥೆ ಬಗ್ಗೆ ಖಂಡಿತ ನಮಗೆ ಯಾವ ನಂಬಿಕೆಯೂ ಉಳಿಯೋದಿಲ್ಲ. ಇದು ಹೆಸರಿಗೆ ಮಾತ್ರ ದೊಡ್ಡ ಪ್ರಜಾಪ್ರಭುತ್ವ ಆಗಿರ್ತದೆ, ಉಳಿದಂಗೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಒಂದು ಸರ್ವಾಧಿಕಾರ ಆಡಳಿತಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ಹೇಳ್ಬೋದು. ಇಲ್ಲ, ಚುನಾವಣಾ ಆಯೋಗ ಕೆಲಸ ಮಾಡಬೇಕಿರೋದು ಈ ದೇಶದ 130 ಕೋಟಿ ಜನರ ಪರವಾಗಿ. ಜನ ಏನು ಬಯಸ್ತಾರೋ ಅದನ್ನು ಕೊಡಬೇಕು. ಚುನಾವಣಾ ಆಯೋಗ ತನಗೆ ತೋರಿಸಿದಂಗೆ ತನಗೆ ಅನಿಸ್ದಂಗೆ ನಡ್ಕೊಳ್ಳೋದಲ್ಲ. ಹಂಗಾಗಿ ಚುನಾವಣಾ ಆಯೋಗ ಜನರು ಮತ್ತು ರಾಜಕೀಯ ಪಕ್ಷಗಳ ಆಗ್ರಹಕ್ಕೆ ಸ್ಪಂದಿಸಬೇಕು ಅಂತ ಹೇಳ್ತೇವೆ. ನಮ್ಮ ಭಾರತದಲ್ಲಿ 125 ಕೋಟಿ ಜನಸಂಖ್ಯೆ ಇರೋದ್ರಿಂದವ ಮ್ಯಾನ್ ಹ್ಯಾಂಡ್ಲು ಮಾಡಿದರೆ ಅದು ಮಾಡೋಕ್ಕಾಗಲ್ಲ. ಹಿಂದೆ ಮಾಡ್ತಾಯಿದ್ರು 1930 ಬರೀ 33 ಕೋಟಿ ಇದ್ದಾಗ ಅದ ಮಾಡ್ತಾಯಿದ್ರು ಮ್ಯಾನ್ ಹ್ಯಾಂಡ್ಲಿಂಗು. ಈಗ ಏನು ಒಂದು ಸಿಸ್ಟಮ್ ಇದೋ ಅದು ಕರೆಕ್ಟಾಗಿದೆ, ಅದರಲ್ಲಿ ಮೋಸ ಏನು ಇರೋದಲ್ಲ. ಸಾಲಿಗೆ ಇವತ್ತು ರಿಟೈರ್ಡ್ ಎಲೆಕ್ಷನ್ ಕಮಿಷನರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕರೆಕ್ಟಾಗಿದೆ ಅಂಕರ್ ಯಾರೂ ಆಗಲ್ಲ, ಇದು ಸುಳ್ಳು ಅಂತ ಅವರು ವಾದಿಸಿದ್ದಾರೆ. ಅವನು ಸುಜಾ ಹೇಳಿರೋದು ತಪ್ಪು ಅಂತ ನನ್ನ ಭಾವನೆ. ಗಿರಿಗೌಡ, HJ ಗಿರಿಗೌಡ, ಅಡ್ವೊಕೇಟ್, ಮಂಡ್ಯ. EVM ಮಿಷಿನು ದುರುಪಯೋಗ ಆಗ್ತಾಯಿದೆ, ಅದು ಸಹಜ. ಭಾರತದಲ್ಲಿ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳಾಗಲಿ ಯಾವುದೇ ಆಗಲಿ ಒಳ್ಳೆಯ ಉದ್ದೇಶದಿಂದ ಬರುತ್ತೆ. ಆದರೆ ಇಲ್ಲಿ ದುರುಪಯೋಗ ಮಾಡೋದು ವಿಪರೀತ ಇದೆ. ಎಲ್ಲ ವಿಷಯ, ಇದೊಂದೇ ವಿಷಯದಲ್ಲ, ಪ್ರತಿ ಎಲ್ಲ ವಿಷಯದಲ್ಲೂ ಇದೆ. ಚೆನ್ನಾಗಿ ಪರಿಶೀಲಿಸಿ ಅದನ್ನು ತರಬೇಕು. ಸದ್ಯದ ಪರಿಸ್ಥಿತಿಲಿ ಅದು ಅಷ್ಟು ಸೂಕ್ತ ಅಲ್ಲ. ಯಾಕಂದರೆ ಕೆಲವೊಂದು ಮುಂದುವರೆದ ರಾಷ್ಟ್ರದಲ್ಲೇ ಇಂಥರ ಇದಕ್ಕೆ ಕೈ ಹಾಕಿಲ್ಲ. ನಾವಿನ್ನೂ ತುಂಬ ಅಮೇರಿಕ ಆಗಲಿ ಜಪಾನ್ ಆಗಲಿ, ಯಾಕಂದ್ರೆ ನಾವಿನ್ನೂ ಆ ಲೆವೆಲ್ಗೆ ಹೋಗಿಲ್ಲ. ಈಗ ಏಕಾಏಕಿ ನಾವು ಯಾರೋ ಮಾಡ್ತಾ ಇದ್ದಾರೆ ಅಂತ ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅದ್ರಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಇನ್ನೂ ಸ್ಪಷ್ಟವಾಗಿ ಗೊತ್ತಿಲ್ಲ. ಉದ್ದೇಶ ಸರಿ ಇದೆ, ಬಟ್ ಅದರ ಉಪಯೋಗ ದುರುಪಯೋಗ ಆಗ್ತಾಯಿದೆ. ಬಹುಶಃ ಹೋದ ಬಾರಿ ಆದದ್ದು ಅದೇ ಆಗಿರಬೇಕು. ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ಸದ್ಯಕ್ಕೆ ಇನ್ನು ಸ್ವಲ್ಪ ನಮ್ಮ ದೇಶ ಮುಂದುವರಿಯೋದಕ್ಕೆ ಬೇರೆ ಎಲ್ಲ ಕಾರಣಗಳಿದೆ. ಯಾಕೆ ಪ್ರಶ್ನೆ ಅಲ್ಲ, ಸದ್ಯಕ್ಕೆ ಅದು ಬೇಕಾಗೇ ಇಲ್ಲ. ಯಾಕಂದ್ರೆ ನಮ್ಗೆ ಅನುಮಾನ ಇದೆ ಅದ್ರ ಮೇಲೆ. ಅನುಮಾನ ಮೊದಲಂಗೆ ಅದು ಬರಲಿ. ನಮಗೆ ಇನ್ನೊಂದು ಸ್ವಲ್ಪ ನಾವು ಮುಂದುವರಿಬೇಕು ಆರ್ಥಿಕವಾಗಿ. ನಮ್ಮ ದೇಶ ಮುಂದುವರೆದ್ರೆ ಏನಾರ ಮಾಡೋದಕ್ಕೆ ಸಾಧ್ಯ ಇದೆ. ಈಗ ಸದ್ಯಕ್ಕೆ ಅದು ನಮಗೆ ಅದು ಉಪಯೋಗ ಕಷ್ಟ ಬರೋಲ್ಲ. ಯಾಕಂದರೆ ದುರುಪಯೋಗ ಮಾಡೋರು ಎಲ್ಲದರಲ್ಲೂ ಇದ್ದಾರೆ, ಎಲ್ಲ ಪಕ್ಷದಲ್ಲೂ ಇದ್ದಾರೆ. ಅದು ಒಂದೇ ಪಕ್ಷಕ್ಕೆ ಸೀಮಿತವಾಗಿಲ್ಲ. ಆ ದುರುಪಯೋಗ ಮಾಡೋರು ಭಾರತದಲ್ಲಿ ಸಾಕಷ್ಟು ಜನ ಇದ್ದಾರೆ ಎಲ್ಲ ವಿಷಯಗಳಲ್ಲೂ. ಹಾಗಾಗಿ ಆ ವಿಷಯದಲ್ಲಿ ಎಚ್ಚರಿಕೆಯನ್ನು ನಡೀಬೇಕು. ಹಾಗಾಗಿ ಸದ್ಯಕ್ಕೆ ಬೇಡ. ಯಾಕಂದರೆ ಮತಪತ್ರ ಇದುವರೆಗೆ ನಮಗೆ ಚೆನ್ನಾಗಿ ಒಳ್ಳೆಯ ಕೆಲಸ ಆಗಿದೆ. ಹಾಗಾಗಿ ಅದನ್ನೇ ಮುಂದುವರ್ಸ್ಕೊಂಡೋಗಿ ಮುಂದೆ ಅದರಲ್ಲಿ ಏನು ಸರಿ ತಪ್ಪು ಬರುತ್ತೆ ಅದು ನೋಡ್ಕೊಂಡು ಮಾಡ್ಕೊಳ್ಳೋದ್ರಲ್ಲಿ ಚೆನ್ನಾಗಿ ಒಳ್ಳೆಯ ಅರ್ಥ ಇದೆ ಅಂತ ನನ್ನ ಅಭಿಪ್ರಾಯ. ನನ್ನ ಹೆಸರು P. ರಾಜಗೋಪಾಲ್ ಅಂತ. ನಮ್ಮ ಭಾರತ ದೇಶದಲ್ಲಿ ಕೂಡ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡೋದರಿಂದ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅನ್ನೋದು ನಮ್ಮ ಒಂದು ಅನಿಸಿಕೆಯಾಗಿದೆ. ನಾವು ಮಂಡ್ಯ ಜಿಲ್ಲೆಯನ್ನು ಮಾತಾಡ್ತಾ ಇರೋದು. ಇದನ್ನು ಸುರ್ಜಾ ಅವ್ರು ಹೇಳಿರೋ ಪ್ರಕಾರ ಅದೊಂದು ಉತ್ತಮ ಸಂದೇಶ ಅಂತ ನಮ್ಗೆ ಅನ್ನಿಸ್ತಾ ಇದೆ. ಅದನ್ನು
ಈಗಲಿಂದ ಜನ ಎಚ್ಚೆತ್ಕೊಂಡು ಸ್ವಲ್ಪ ಅನುಕೂಲ ಆಗ್ಬೋದು ಅನ್ನೋ ಮಟ್ಟದಲ್ಲಿ ಯೋಚನೆ ಮಾಡಬೇಕಾಗಿ ಒಂದು ಕೋರಿಕೆಯನ್ನು ನಾವು ಕೇಳ್ಕೊತಾ ಇದ್ದೀವಿ. ಮತದಾನ ಎಲ್ಲರದ್ದು ಪ್ರತಿಯೊಬ್ಬರದ್ದು ಒಂದು ಹಕ್ಕು. ಅದ್ರ ಬಗ್ಗೆ ಅವ್ರ ಸ್ವಇಚ್ಛೆಯಿಂದ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದು ಅವ್ರವ್ರ ಇಷ್ಟಕ್ಕೆ ಬಂದಿರೋದ್ರಿಂದ ನಾವೇನು ಹೇಳೋಕ್ಕಾಗಲ್ಲ. ಅದನ್ನು ತಿರ್ಚುವಂಥ ಕೆಲಸ ಆಗಬಾರ್ದು. ಮಹೇಶ ಅಂತ. ಮತದಾನದ ಬಗ್ಗೆ ಏನು ಹೇಳ್ತೀನಿ ಅಂದರೆ, ಮತದಾನ ಮಾಡೋದು ಎಲ್ಲ ಅವರ ಹಕ್ಕು. ಅದರಲ್ಲೂ ಒಳ್ಳೆಯ ವ್ಯಕ್ತಿಗಳಿಗೆ, ಸಮಾಜದಲ್ಲಿ ಒಳ್ಳೆಯ ಆಗೋ ರೀತಿಯಲ್ಲಿ ಮಾಡುವಂಥವ್ರಿಗೆ ಮತದಾನ ಮಾಡಬೇಕು ಅಂತ ಹೇಳ್ತೀನಿ. ಅದ್ರ ಬಗ್ಗೆ ಇವೇನು ಮಿಷಿನು ಅಂದರೆ ಬೇಗ ಫಲಿತಾಂಶ ಬರ್ತದೆ. ಅದರಲ್ಲಿ ಕೆಲವರು ಮೋಸ ಆಗುತ್ತೆ ಅಂತಾರೆ, ಕೆಲವರು ಇಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸಾರ್ವಜನಿಕರು ಸರಿಯಾಗಿ ಮಾಹಿತಿ ಗೊತ್ತಾಗಲ್ಲ. ಒಂದು ಲೆಕ್ಕದಲ್ಲಿ ಹೇಳಬೇಕು ಅಂತಂದರೆ ರಿಸಲ್ಟ್ ಬಗ್ಗೆಯಲ್ಲಿ ಅದು ಮಿಷಿನ್ ಇವೇನು ಮಿಷಿನ್ನು ಒಳ್ಳೆಯದೇ. ಉಮೇಶ್ ಅಂತ. ಸುಧಾರ್ ಅವರು ಇಲ್ಲಿಂದ ಹೊರಗಡೆ ದೇಶಕ್ಕೆ ಹೋಗಿ ನಮ್ಮಲ್ಲಿ ಏನು ಮಾದರಿ ಪತ್ರ ಇತ್ತು ಅದೇ ಬೆಟರು. ತಾಂತ್ರಿಕ ಯಂತ್ರದಲ್ಲಿ ಮತದಾನ ಮಾಡೋದು ಅದು ಏನೇ ಹೊಡೆದು ಒಂದಕ್ಕೆ ಚಿಹ್ನೆಗೆ ಹೋಗ್ತದೆ ಅನ್ನೋದು ಸುಳ್ಳು, ಶುದ್ಧ ಸುಳ್ಳು. ಯಾಕೆಂದರೆ ಆ ಥರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಯಾರೂ ಜನಪ್ರತಿನಿಧಿಗಳು, ಸಾರ್ವಜನಿಕರಾಗಲಿ ಮತದಾರರಾಗಲಿ ಅಷ್ಟೊಂದು ಅವಿವೇಕಿತನದಿಂದ ಮತದಾನ ಮಾಡುವಂಥದ್ದೇನೂ ಇಲ್ಲ. ಅದನ್ನು ಆಪ್ರೇಟ್ ಮಾಡಿದ ತಕ್ಷಣ ಅದೇ ಚಿಹ್ನೆ ಬಂದು ನಿಂತ್ಕೊಳ್ತಾ ಇರ್ತದೆ. ಅದರಿಂದ ಆ ಥರ ಚೇಂಜಸ್ಗೆ ಅವಕಾಶ ಇರೋದಿಲ್ಲ. ಅದಂತೂ ಸುಳ್ಳು ಅಂತ ನಾನು ಹೇಳ್ತಾ ಇದ್ದೀನಿ. ಅಲ್ಲ, ಮಾದರಿ ಪತ್ರ ಇದ್ದರೂ ಅದಕ್ಕೊಂದು ಪಾರದರ್ಶಕ ಇರ್ತದೆ. ಆದರೆ ಆಟೋಮೆಟಿಕ್ಕಾಗಿ ಕ್ಲಿಕ್ಕಾಗಿ ಫಾಸ್ಟಾಗಿ ಆಗ್ಬೇಕಂತ ಮತದಾನ ಬೇಕಲ್ಲ, ಅದು ತಂದರೂ ಒಳ್ಳೆಯದೇ. ಮಾದರಿ ಪತ್ರ ತಂದರೆ ಒಳ್ಳೆಯದೇ. ಬೇಕಾದ್ರೆ ಅದರಲ್ಲಿ ಎರಡು ಮಾತೇ ಇಲ್ಲ. ಮಾದರಿ ಪತ್ರ ತಂದರೆ ಸಾಮಾನ್ಯ ಜನರಿಗೆ, ಮತದಾರರಿಗೆ ಅದೊಂಥರ ಏನೋ ಕ್ರೇಜಿ. ಎಷ್ಟು ಮತದಾರರಿದ್ರು ಹುಡುಕಿ ಹೊಡೆಯುವಂಥದ್ದು ಇರ್ತದೆ. ಅದು ಸ್ವಸ್ತಿಕ್ ಚಿಹ್ನೆನ ಅದ್ರ ಮೇಲ್ಗಡೆ ಮಾಡ್ಕೊಂಡು ಹೋಗ್ತಾರೆ. ಇವತ್ತು ಯಾರೂ ದಡ್ರಿಲ್ಲ ಮತದಾರರು. ಆಕಸ್ಮಿಕ ಏನೋ ಒಂದು 10% ಇರ್ಬೋದು, 5% ಇರ್ಬೋದು ಮತ ಕೆಟ್ಟು ಹೋಗೋದು. ಬಾಕಿದೆಲ್ಲ ಏನು ತೊಂದರೆ ಏನಿಲ್ಲ. ಬೇರೆ ಮಾದರಿ ಪತ್ರ ಪೇಪರೇ ಭಾಳ ಬೆಟರ್ ಇರ್ತದೆ. ಸಿದ್ದರಾಜ್ ಅಂತೇಳಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಮಂಡ್ಯ ಗ್ರಾಮಾಂತರ ಪಂಚಾಯತಿ. ಸರ್, ಇದಕ್ಕಿದ್ದಂಗೆ ಈಗ ಬಂದು ಯಾಕೆ ಮಾಡಿಬಿಟ್ಟಿದ್ದಾರೆ ಅಂದರೆ ನಾವೆಲ್ಲ ನಂಬೋಕ್ಕಾಗಲ್ಲ. ಯಾಕೆ ಅಂತಂದರೆ ಈಗ ಪ್ರಧಾನಮಂತ್ರಿ ಅವ್ರಿಗೆ ಈಗ ಹೇಳಬೇಕು ಅಂದರೆ ನರೇಂದ್ರ ಮೋದಿ ಅವರಿಗೆ ಯಾವುದೇ ಒಂದು ಗಾಢ ಸಂಬಂಧಗಳನ್ನ ಇಟ್ಕೊಂಡಿಲ್ಲ. ನಾನು ದುಡ್ಡು ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅನ್ನುವಂಥದ್ದು ಯಾವುದೇ ವ್ಯಕ್ತಿತ್ವನೂ ಇಲ್ಲ. ಮತ್ತು ಒಂದು ಸರಿ ಅದ್ರ ಬಗ್ಗೆ ಕೆಟ್ಟ ಒಂದು ಪ್ರಚಾರ ಆಯ್ತದೆ ಅಂತಂದರೆ ಅವರ ನೈತಿಕವಾಗಿ ಅವ್ರ ಪಕ್ಷಕ್ಕೆ ಮತ್ತು ಅವ್ರ ವ್ಯಕ್ತಿತ್ವಕ್ಕೆ ಎಲ್ಲ ಧಕ್ಕೆ ಆಗುವಂಥದ್ದಾಗಿರುತ್ತೆ. ಆದ್ದರಿಂದ ಈ ಯಾಕೆ ಅನ್ನೋದೆಲ್ಲ ಸುಳ್ಳು. ತಮ್ಮ ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಅಥವಾ ಇನ್ಯಾವುದೋ ಒಂದು ಇದಕ್ಕೆ ಹೇಳಿರ್ಬೋದು. ಈಗ ನಾವು ನೋಡಿದ್ದೀವಿ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶ, ಇಲ್ಲೆಲ್ಲ ಈಗ ರಾಜಸ್ಥಾನ ಇರ್ಬೋದು, ಇಲ್ಲೆಲ್ಲ ಈಗೆಲ್ಲ ಕಾಂಗ್ರೆಸ್ ಬಂದಿದೆ. ಯಾಕಾಗಿದೆ ಆಗಿದ್ರೆ ಅಲ್ಲಿ ಹೆಂಗೆ ಕಾಂಗ್ರೆಸ್ ಗೊತ್ತಾಯಿತು? ಈಗ ನಮ್ಮ ಇಲ್ಲೇ ಉದಾಹರಣೆಗೆ ಬಳ್ಳಾರಿ ಉಪಚುನಾವಣೆ ಇರ್ಬೋದು, ಮಂಡ್ಯ ಉಪಚುನಾವಣೆ ಇರ್ಬೋದು, ಇದರಲ್ಲೆಲ್ಲ ಸುಮಾರು ಲಕ್ಷ ಮತಗಳಿಂದ ಗೆದ್ದಿದ್ದಾರೆ. ಯಾಕಾಗಿತ್ತು ಅಂದರೆ ಯಾಕೆ ಮಾಡಬಾರ್ದಾಗಿತ್ತು ಅವ್ರಿಗೆ? ನಮಗೆ ಮುಂದಕ್ಕೆ ಈಗ ಚುನಾವಣೆ ಹತ್ರ ಈಗ ಇದೆಲ್ಲ ನಾವು ಗೆದ್ದರೆ ನಮಗೆ ಮುಂದಕ್ಕೆ ಒಳ್ಳೆ ಇದಾಗುತ್ತೆ ಅಂತ ಅಂದ್ಬಿಟ್ಟು ಅವರು ಯಾಕೆ ಮಾಡಿಸ್ಬೋದಾಗಿತ್ತು ಯಾವುದಾರ ರೀತಿಲಿ. ಈಗ ಸುಜಾವರ ಇಲ್ಲಿ ಬಂದು ಯಾಕೆ ಮಾಡಬೇಕು ಅಂತ ಏನಿಲ್ವಲ್ಲ. ತಂತ್ರಜ್ಞಾನ ಈಗ ಭಾಳ ಬೆಳೆದಿದೆ. ಒಬ್ಬ ವ್ಯಕ್ತಿನೇ ಏನೋ ಇಲ್ಲಿ ಇದಲ್ಲ, ನಾವೇ ಏನಿದಲ್ಲ. ಒಬ್ಬನಿಗಿಂತ ಒಬ್ಬ ಬುದ್ಧಿವಂತ ಇರ್ತಾರೆ, ಒಬ್ಬರಿಗಿಂತ ಒಬ್ಬರು ಇದಿರ್ತಾರೆ ತಂತ್ರಜ್ಞಾನದಲ್ಲಿ. VVM ಬೆಟ್ರು. ಬ್ಯಾಲೆಟ್ ಪೇಪರ್ ಆದರೂ ಓಕೆ, VVM ಆದರೂ ಓಕೆ ಸರ್. ಪಾರದರ್ಶಕ ಅಂದರೆ ಬ್ಯಾಲೆಟೇ. ಬಟ್ VVM ಅಂತಂದರೆ ಅದು ಈಗ ಎಣಿಕೆ ಆಗಲಿ, ಇದು ಒಂದು ಗಂಟೆಗಟ್ಟಲೆ, ದಿನಗಳಗಟ್ಟಲೆ, ಈಗ 2 ದಿನಗಳಗಟ್ಟಲೆ ಇರಬೇಕಾಯ್ತದೆ. ಈಗ ಪಾರದರ್ಶಕವಾಗಿ ಇರ್ತದೆ. ಯಾಕೆಂದರೆ ನಮ್ಮ ವ್ಯವಸ್ಥೆ ನಾವು ನಂಬಿದ್ದೀವಿ. ಪ್ರಜಾಪ್ರಭುತ್ವ ನಂಬಿದ ಮೇಲೆ ನಾವು ಈ ವ್ಯವಸ್ಥೆನ ನಂಬಲೇಬೇಕಾಯ್ತದೆ. ಯಾಕೆಂದರೆ ಈಗ ಬ್ಯಾಲೆಟ್ ಪೇಪರು ಎಲ್ಲ ಒಯ್ತಾರೆ, ಏನೋ ಎತ್ಕೊಬಿಡ್ತಾರೆ ಅನ್ಬೋದು, ಅದನ್ನೇ ಚೇಂಜ್ ಮಾಡಿಬಿಡ್ತಾರೆ ಅನ್ಬೋದು, ಅವೆಲ್ಲ ಆಗ್ಬೋದು. ಆ ರೀತಿ ಇದ್ದರೆ ಅವೆಲ್ಲ ಮಾಡೋಕ್ಕಾಗಲ್ಲ. ಇವೆಲ್ಲ ಸುಳ್ಳು. ಯಾವುದೇ ಆಗಲಿ ನಮ್ಮ ಒಂದು ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದರೆ ಯಾವುದೇ ಆಗಲಿ ಪಾರದರ್ಶಕವಾಗಿರುತ್ತೆ ಅಂತ ನಾವು ನಂಬಿಕೆ ಇಟ್ಕೋಬೇಕು. ರಾಜು ಅಂತ. ಏನು ಇವತ್ತಿನ ದಿನಗಳಲ್ಲಿ ಚುನಾವಣೆ ಬಂತು ಅಂದರೆ ಬ್ಯಾಲೆಟ್ ಪೇಪರ್ಗಳನ್ನ ಯೂಸ್ ಮಾಡಿ ಜನಸಾಮಾನ್ಯರಿಗೆಲ್ಲ ಮನ ಮುಟ್ಟುವಂತೆ ಮತ್ತು ಜನಗಳಿಗೆಲ್ಲ ಅರಿವಾಗುವಂಥ ರೀತಿಯಲ್ಲಿ ಬ್ಯಾಲೆಟ್ ಪೇಪರು ಪ್ರಿಂಟ್ ಆಗ್ತಿದ್ದೋ. ಇತ್ತೀಚಿನ ದಿನಗಳಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕೀಯ ವ್ಯಕ್ತಿಗಳು ಮತಯಂತ್ರ ಅಂತ ಹೇಳಿ ಕಂಪ್ಯೂಟರ್ ಯಂತ್ರಗಳನ್ನ ಸೃಷ್ಟಿ ಮಾಡಿಕೊಂಡು ಜನಗಳನ್ನು ಮರಳು ಮಾಡ್ತಾಯಿದ್ದಾರೆ. ಮತ್ತು
ಇದೇ ಥರ ಜನಗಳ ಮರಳು ಮಾಡೋದ್ರಿಂದ ಅವರವ್ರ ಸ್ವಾರ್ಥಕ್ಕೋಸ್ಕರ ಬೆಳೆಸ್ಕೊತಾ ಇದ್ದಾರೆ. ಯಾವುದೇ ಪಕ್ಷ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಪಕ್ಷ ಆಗಿರಲಿ ಈ ಥರ ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅಂಥ ಮುಂದರದಂಥ ರಾಷ್ಟ್ರಗಳಾದಂಥ ಅಮೇರಿಕಾ ಮತ್ತು ಕೆಲವು ರಾಷ್ಟ್ರಗಳಲ್ಲಿ ಈಗಲೂ ಮತ ಪತ್ರಗಳನ್ನೇ ಯೂಸ್ ಮಾಡ್ತಾಯಿದ್ದಾರೆ. ಅವ್ರೇನು ಹಿಂದುಳಿದೀವಿ ಅಂತ ಅಲ್ಲ. ಆದ್ರೂ ಜನಗಳಿಗೆ ಅರಿವು ಮೂಡಿಸೋ ವಿಚಾರದಲ್ಲಿ ಮುಂದರದ ರಾಷ್ಟ್ರಗಳಲ್ಲೂ ಮತ ಪತ್ರಗಳನ್ನ ಯೂಸ್ ಮಾಡ್ತಾರಂಥ ಸಂದರ್ಭದಲ್ಲಿ ನಮ್ಮ ಭಾರತದಲ್ಲಿ ಈ ಕಂಪ್ಯೂಟರ್ ಯಂತ್ರನ ಉಪಯೋಗಿಸ್ತಾ ಇರೋದ್ರಿಂದ ತುಂಬ ಅನಾನುಕೂಲ ಕಾಣಿಸ್ತಾ ಇದೆ. ದಯಮಾಡಿ ಜನಸಾಮಾನ್ಯರು ಪ್ರಜಾಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸ್ತೇನೆ. ಸರ್, ಇತ್ತೀಚಿನ ದಿನಗಳೇ ಹಳ್ಳಿಯ ಜನಗಳಾಗಲಿ ಗ್ರಾಮೀಣ ಪ್ರದೇಶದ ಜನಗಳಿಗಾಗಲಿ ಬ್ಯಾಲೆಟ್ ಪೇಪರಲ್ಲಿ ಅವರನ್ನ ಚಿಹ್ನೆಗಳು ನೋಡಿ ಮತ್ತು ಗುರುತುಗಳು ನೋಡಿ ಇವನ್ನೆಲ್ಲ ಮತನ ಮಾಡ್ತಿದ್ರು. ಇವತ್ತೇನು ಮಾಡ್ತಾಯಿದೆ, ಕಂಪ್ಯೂಟರ್ ಬಂದಿದೆ, ಅಲ್ಲಿ ಆಗ್ಬೋದು ಹೋಗ್ಬೋದು, ಬೆಟ್ಟ ಮುಗ್ತಾರೆ, ಸೌಂಡ್ ಬರ್ತದೆ, ಆ ಸೌಂಡ್ ಆಯಿತೋ ಬಿಡ್ತೋ ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಏನು ಅಂತ ಗೊತ್ತಿರಕ್ಕಿಲ್ಲ, ಅರಿವು ಇದ್ರೂ ಅವ್ರಿಗೆ ಒಂದು ಗಾಬರಿತನ ಇರ್ತದೆ. ಗ್ರಾಮೀಣ ಪರಿಸರ ಅಂದಮೇಲೆ ತುಂಬ ಅವ್ರಿಗೆ ಎಲ್ಲೂ ಹೋಗ್ದಂಥ ಓಡಾಡೋಂಥ ಸಂದರ್ಭದಲ್ಲಿ ಇಂಥವೆಲ್ಲ ಅವ್ರಿಗೆ ಏನೋ ಒಂಥರ ಗಾಬರಿ ಇರ್ತದೆ. ಹಾಕ್ಬೇಕಿತ್ತು ಹಾಕ್ತಾರೆ, ಹೊಂಟೋಯ್ತಾರೆ. ಬಟ್ ಕೆಲವರು ಹಂಚ್ಕೊಂಡೆ ಮತ ಮಾಡ್ದೇ ಎಷ್ಟೋ ಜನ ಮನೇಲಿ ಉಳ್ಕೊಳ್ಳೋಂಥ ಸಾಧ್ಯತೆ ಉಂಟು ಸರ್ ಈ ಥರದಲ್ಲಿ. ಅಲ್ಲ, ಸಹಜವರು ಹೇಳಿರೋದು ಸತ್ಯ ಸರ್. ಅದು ಯಾಕೆಂದರೆ ಅವರು ಒಂದು ಮತಪತ್ರದಿಂದ ಜನಸಾಮಾನ್ಯರಿಗೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಅಂತ ಹೇಳಿ ಮಾತಾಡೋದು ಸತ್ಯ. ಅವ್ರಿಗೆ ಪ್ರಾಣಭರಿಗೆ ಆಗ್ತಾರೆ ಸರ್. ಯಾಕೆಂದರೆ ಈ ರಾಜಕೀಯ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಮತಯಂತ್ರಗಳನ್ನೇ ಕೊಂಡ್ಕೊತಾರೆ. ಮತಯಂತ್ರಗಳು ಕೊಂಡ್ಕೊಂಡು ಏನು ಬೇಕಾದ್ರೆ ಮಾಡ್ತಾರೆ. ಈ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವ ಸರ್ಕಾರದ ಅಧಿಕಾರ ಇರ್ತದೋ ಆ ಮತಯಂತ್ರನೇ ಕಂಡುಕೊಂಡು ಮತ್ತು ಅಧಿಕಾರಿಗಳನ್ನ ತಮ್ಮ ಬುಟ್ಟಿಗೆ ಹಾಕ್ಕೊಂಡು ಇವೆಲ್ಲ ನಡೆಯೋದು ಸಹಜ ಸರ್. ನಮ್ಮ ಹೆಸರು ವಿಶ್ವನಾಥ್ ಅಂತೇಳಿ, ಪಾಂಡವಪುರ ಸರ್. ನೋಡಿದ್ರಲ್ಲ ನಮ್ಮ ಜನಸಾಮಾನ್ಯರ ಅಭಿಪ್ರಾಯವನ್ನು. ಅದೇನೇ ಇರಲಿ, ಇವತ್ತಿಗೆ ಜಗತ್ತಿನಲ್ಲಿ ಸುಮಾರು 120 ಪ್ರಜಾಪ್ರಭುತ್ವ ದೇಶಗಳಲ್ಲಿ ಕೇವಲ 25 ದೇಶಗಳು ಮಾತ್ರ ಚುನಾವಣೆಗೆ EVM ನೆಚ್ಚಿಕೊಂಡಿವೆ. ಅಮೆರಿಕ, ಬ್ರಿಟನ್ನಂಥ ಯಾವ ಮುಂದುವರೆದ ದೇಶಗಳು EVM ಬಳಸುತ್ತಿಲ್ಲ. ಬದಲಿಗೆ ಪಾರಂಪರಿಕ ಬ್ಯಾಲೆಟ್ ಪೇಪರ್ಗಳನ್ನೇ ನೆಚ್ಚಿಕೊಂಡಿವೆ. ಇವು ಹೆಚ್ಚು ಪಾರದರ್ಶಕ ಮತ್ತು ತಿರುಚುವುದು ಅಸಾಧ್ಯ ಎಂಬುದೇ ಇದಕ್ಕೆ ಕಾರಣ. ಆದರೆ ಭಾರತದಲ್ಲಿ ಮಾತ್ರ ಮತದಾನಕ್ಕೆ 1999ರಿಂದಲೂ EVM ಬಳಕೆಯಲ್ಲಿದೆ ಮತ್ತು ಇದು ತನ್ನ ಸುತ್ತ ಯಾವತ್ತೂ ವಿವಾದದ ಸ್ವರೂಪವನ್ನು ಕಾಪಾಡಿಕೊಂಡೇ ಬಂದಿದೆ. ಪ್ರತಿ ಬಾರಿ ಆರೋಪ ಮಾಡಿದಾಗಲೂ ರಾಜಕೀಯ ನಾಯಕರಾಗಲಿ ತಂತ್ರಜ್ಞರಾಗಲಿ ಅದಕ್ಕೆ ಬೇಕಾದ ಪೂರಕ ಸಾಕ್ಷ್ಯ ಪುರಾವೆಗಳನ್ನು ಜನರ ಮುಂದಿಟ್ಟಿಲ್ಲ. ಇದು ಸೂಜಾ ಪ್ರಕರಣದಲ್ಲೂ ಕೂಡ ಮರುಕಳಿಸಲಿದೆ. ಇನ್ನೊಂದು ಕಡೆ ಚುನಾವಣಾ ಆಯೋಗ ಆರೋಪ ತಳ್ಳಿ ಹಾಕಲು ಸೀಮಿತವಾಗಿದೆಯೇ ಹೊರತು ಅದರ ಮಾತುಗಳು EVM ಟ್ಯಾಂಪರ್ ಮಾಡಲು ಸಾಧ್ಯವಿಲ್ಲ ಎಂಬ ನಂಬಿಕೆಯನ್ನು ವಿರೋಧ ಪಕ್ಷಗಳಲ್ಲಿ ಮತ್ತು ಈ ದೇಶದ ಜನರಲ್ಲಿ ಹುಟ್ಟಿಸುತ್ತಿಲ್ಲ. ಇವೆರಡರಲ್ಲಿ ಒಂದಾದರೂ ಸಾಧ್ಯವಾಗದ ಹೊರತು ಚುನಾವಣೆ ಬಂದಾಗಲೆಲ್ಲ ಮತ್ತೆ EVM ಟ್ಯಾಂಪರಿಂಗ್ ಎನ್ನುವುದು ಧೂಳೆಬ್ಬಿಸುತ್ತಲೇ ಇರುತ್ತದೆ. ಪರಿಣಾಮ ದೇಶದ ಚುನಾವಣೆ ವ್ಯವಸ್ಥೆ ಬಗೆಗಿನ ನಂಬಿಕೆ ಕುಸಿಯುತ್ತಲೇ ಹೋಗುತ್ತದೆ. ಅದನ್ನು ಕಾಪಾಡುವ ಜವಾಬ್ದಾರಿ ಆಯೋಗದ ಮೇಲಿದೆ. ಅದನ್ನು ಹೇಗೆ ನಿಭಾಯಿಸಲಿದೆ ಎಂದು ಕಾದು ನೋಡಬೇಕಿದೆ. ಇದಾಗಿತ್ತು ಈ ದಿನದ ಜನಧನಿ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಭಿನ್ನ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಕಾವೇರಿ ಟಿವಿ, ಜನಮನದ ಪ್ರತಿಬಿಂಬ.